ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಭಯದಿಂದ ನಿರ್ಭಯದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗುವ ಶಕ್ತಿ ಈ ಭೂಮಿ ಮೇಲೆ ಯಾರಿಗಾದರೂ ಇದೆ ಅಂದರೆ ಅದು ಕೇವಲ ಗುರುಗಳಿಗೆ ಮಾತ್ರ ಇರೋದು. ಸೊ ಗುರುಗಳಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಶಾಲೆಯಲ್ಲಿ ನಮ್ಮ ಜ್ಞಾನ ತುಂಬುವುದಕ್ಕೆ 4 ಅಕ್ಷರವನ್ನು ಕಲಿಸಿಕೊಟ್ಟಿರುವಂತಹವರು ಕೂಡ ನಮ್ಮ ಗುರುಗಳು. ನಮ್ಮ ಮನೆಯಲ್ಲಿ ನಮ್ಮನ್ನ ಪಾಲನೆ ಪೋಷಣೆ ಮಾಡಿರುವ ನಮ್ಮ ಪೋಷಕರು ಕೂಡ ನಮ್ಮ ಗುರುಗಳು. ಅದರ ಜೊತೆಗೆ ಈ ಸಮಾಜದಲ್ಲಿ ನಾವು ತಪ್ಪು ಮಾಡಿದಾಗ ಇದು ತಪ್ಪಿದೆ, ಇದು ಸರಿ ಇದೆ ಅಂತ ಹೇಳಿ ಆ ಸರಿ ದಾರಿಯನ್ನು ತೋರಿಸಿರುವಂತಹ ಮಹಾನ್ ವ್ಯಕ್ತಿಗಳು ಕೂಡ ನಮ್ಮ ಜೀವನದಲ್ಲಿ ಗುರುಗಳು. ಅಂತ ಎಲ್ಲ ಗುರುಗಳಿಗೆ ಇವತ್ತು ನಮನ ಸಲ್ಲಿಸುವಂತಹ ಒಂದು ದಿನ ಆಗಿದೆ. ಸೊ ಗುರು ಪೂರ್ಣಿಮೆಯ ದಿನ. ಸೊ ಹೀಗಾಗಿ ನನ್ನ ಜೀವನದಲ್ಲಿ ಅತ್ಯಂತ ಹೆಚ್ಚು ನಂಬಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಂತಂದ್ರೆ ಶಿವ. ಹೀಗಾಗಿ ಆ ಶಿವನವನ್ನು ದರ್ಶನ ಪಡೆಯೋದಕ್ಕೆ ನಾನು ವಿಜಯಪುರದಿಂದ ಕೊಯಂಬತ್ತೂರು ಈ ಆದಿಯೋಗಿಗೆ ಬಂದಿದ್ದೀನಿ. ಸೊ ಆ ದೇವರು ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ, ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಕೂಡ ಸುಖ ಸಂಪತ್ತು ನೆಮ್ಮದಿ ಎಲ್ಲನೂ ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಆ್ಯಂಡ್ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಪರೋಕ್ಷವಾಗಿ ಯಾರೆಲ್ಲ ಗುರುಗಳ ಒಂದು ಸ್ಥಾನವನ್ನು ತುಂಬಿದ್ದೀರಿ ತಮಗೆಲ್ಲರಿಗೂ ಕೂಡ ಗುರು ಪೂರ್ಣಿಮೆ ದಿನದ